ಪೀನಿಸಲ್ಲಿ ಉರಿ ಆಗ್ತಿದೆ. ಸೊ ಇದು ತುಂಬ ಕಾಮನ್ ಡಯಾಗ್ನೋಸಿಸ್. ಪೇಷಂಟ್ಸ್ ಕ್ಲಿನಿಕ್ಕಿಗೆ ಬಂದಾಗ ಸರ್ ತುಂಬ ಉರಿ ಆಗ್ತಾ ಇದೆ ಪೀನಿಸಲ್ಲಿ, ಎಸ್ಪೆಷಲಿ ಟಿಪ್ಪಲ್ಲಿ ತುಂಬ ಉರಿ ಆಗ್ತಿದೆ ಅಂದಾಗ ಸೊ ತುಂಬ ಕಾರಣಗಳಿರುತ್ತೆ. ನಾವು ಎಕ್ಸಾಮಿನ್ ಮಾಡಿದಾಗ ನಾವು ತುಂಬ ಆ್ಯಕ್ಚುಲಿ ಫೈಂಡಿಂಗ್ಸ್ ಪಿಕಪ್ ಮಾಡ್ಬೋದು. ಸೊ ಮೋಸ್ಟ್ ಕಾಮನ್ ಕಾಸಸ್ ಒಂದು ಬೆಲನೋಪಾಸ್ತೈಟಿಸ್ ಅಂತ ಹೇಳ್ತೀವಿ. ಅದು ಟಿಪ್ಪಲ್ಲಿರೋ ಸ್ಕಿನ್ದು ಇನ್ಫೆಕ್ಷನ್ ಆಗಿ ಆ ಥರ ಬರ್ನಿಂಗ್ ಇಲ್ಲ ಪೇಯ್ನ್ ಆಗ್ತಿರುತ್ತೆ. ಯೂಶ್ವಲಿ ಇದು ಡಯಾಬಿಟಿಕ್ ಪೇಷಂಟ್ಸಲ್ಲಿ ತುಂಬ ಕಾಮನ್ ಇರುತ್ತೆ. ಡಯಾಬಿಟಿಕ್ಸ್ ಯಾರ್ದು ಅನ್ಕಂಟ್ರೋಲ್ಡ್ ಶುಗರ್ಸ್ ಇರುತ್ತೆ ಅವರಲ್ಲಿ ಕಾಮನ್ ಇರುತ್ತೆ. ಸೊ ಒಂದು ಬೆಲನೋಪಾಸ್ತೈಟಿಸ್. ಸೆಕೆಂಡ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಐದರ್ ಯೂರಿನರಿ ಪ್ಯಾಸೇಜ್ ಯುರೆಥ್ರೈಟಿಸ್ ಆರ್ ಬ್ಲ್ಯಾಡರ್ದು ಇನ್ಫೆಕ್ಷನ್, ಸಿಸ್ಟೈಟಿಸ್ ಆದಾಗೂ ಈ ಥರ ಪೀನಿಸ್ ಪೇಯ್ನ್ ಬರ್ಬೋದು. ನೆಕ್ಸ್ಟ್ ಥರ್ಡ್, ಏನಾದರೂ ಸ್ಟೋನ್ಸಿಂದನೂ ಬರ್ಬೋದು. ಸಪೋಸ್ ಆ ಯೂರಿನರಿ ಪ್ಯಾಸೇಜ್ ಯುರೆಥ್ರಾ ಅಲ್ಲಿ ಸ್ಟೋನ್ ಸಿಕ್ಕಾಕೊಂಡಿದ್ದಾಗ, ಇಲ್ಲಾಂದರೆ ಏನಾದರೂ ಲೋವರ್ ಯುರೇಟರ್ ಪಾರ್ಟಲ್ಲಿ ಏನಾದರೂ ಸ್ಟೋನ್ ಸಿಕ್ಕಾಕೊಂಡಿದ್ದಾಗೂ ಈ ಥರ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಒಂದು ಕಂಡೀಷನ್ ಇದೆ ಪೆರೋನೀಸ್ ಡಿಸೀಸ್ ಅಂತ. ಇದು ಡಯಾಬಿಟಿಸಲ್ಲಿ ವೆರಿ ಕಾಮನ್ ಇದು. ಸೊ ಅದರಲ್ಲಿ 2 ಫೇಸ್ ಇರುತ್ತೆ, ಅಕ್ಯೂಟ್ ಮತ್ತು ಕ್ರಾನಿಕ್ ಫೇಸ್ ಅಂತ. ನಾನು ಬೇರೆ ಅದರ್ ವೀಡಿಯೋಸ್ ಇದೆ ಪೆರೋನೀಸ್ ಡಿಸೀಸ್ ಬಗ್ಗೆ, ಅದ್ರ ಬಗ್ಗೆ ನೋಡ್ಬೋದು ನೀವು. ಸೊ ಅದರಲ್ಲಿ ಅಕ್ಯೂಟ್ ಫೇಸಲ್ಲಿ ಅವಾಗೂ ಅಷ್ಟೇ ಪೀನಿಸಲ್ಲಿ ಟಿಪ್ಪಲ್ಲಲ್ಲ, ಸೊ ಶಾಫ್ಟ್ ಆಫ್ ದ ಪೀನಿಸ್ ಅಂದರೆ ಪೀನಿಸ್ದು ಮಿಡ್ ಪಾರ್ಟಲ್ಲಿ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನು ನಾವು ಅಕ್ಯೂಟ್ ಫೇಸ್ ಆಫ್ ಪೆರೋನೀಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಇದು ಸಮ್ ಆಫ್ ದ ಕಾಮನ್ ಕಾಸಸ್. ಮತ್ತು ಪ್ರಾಸ್ಟೇಟ್ ಇನ್ಫೆಕ್ಷನ್ಸ್ ಆದ್ರೂ ಕೆಲವು ಟೈಮ್ ಪೀನಿಸಲ್ಲೂ ಆ ರೇಡಿಯೇಟಿಂಗ್ ಪೇಯ್ನ್ ಬರುತ್ತೆ. ಸೊ ನಾವು ಇಷ್ಟೊಂದು ಕಾಸಸ್ ಇರುತ್ತೆ. ಇದೆಲ್ಲ ಆನ್ಲೈನ್ ಕನ್ಸಲ್ಟೇಷನ್ ಇಲ್ಲ ವಿಡಿಯೋ ಕನ್ಸಲ್ಟೇಷನ್ಸ್ ಮಾಡಿದಾಗ ನಾವು ಇದನ್ನು ಪಿಕಪ್ ಮಾಡಲಿಕ್ಕಾಗಲ್ಲ. ಸೊ ಕ್ಲಿನಿಕ್ಕಿಗೆ ಬಂದಾಗ ನಾವು ಎಕ್ಸಾಮಿನ್ ಮಾಡಿದಾಗ ಮೆಜಾರಿಟಿ ಆಫ್ ದೀಸ್ ಥಿಂಗ್ಸ್ ನಾವು ಯೂಶ್ವಲಿ ಪಿಕಪ್ ಮಾಡ್ಬೋದು. ಟ್ರೀಟ್ಮೆಂಟ್ ಹಾಗೇ ಏನು ಕಾಸ್ ಏನಿದೆ, ಕಾರಣ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಟ್ರೀಟ್ ಮಾಡ್ಬೋದು. ಸೊ ಕೆಲವು ಟೈಮ್ ಬೇಸಿಕ್ ಟೆಸ್ಟ್ ಮಾಡಬೇಕಾಗುತ್ತೆ, ಅದರ ಶುಗರ್ ಕಂಟ್ರೋಲ್ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ. ಕೆಲವು ಟೈಮ್ ಯೂರಿನ್ ಅನಾಲಿಸಿಸ್ ಇಲ್ಲ ಕಲ್ಚರ್ ಟೆಸ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಕೆಲವು ಟೈಮ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡಬೇಕಾಗುತ್ತೆ. ಏನಾದರೂ ಯುರೇಟರ್ ಸ್ಟೋನ್ಸಿಂದ ಏನಾದರೂ ಈ ಥರ ಆಗ್ತಾ ಇದೆಯಾ ಅಂತ ನಾವು ನೋಡಬೇಕಾಗುತ್ತೆ. ಸೊ ರಿಪೋರ್ಟ್ಸ್ ನೋಡಿ, ಯೂಶಲಿ ಇನ್ಫೆಕ್ಷನ್ ಇದ್ದರೆ ಕೆಲವು ಟೈಮ್ ಆ್ಯಂಟಿಬಯೋಟಿಕ್ ಮೆಡಿಸಿನ್ಸ್ ಬರ್ಕೊಡ್ತೀವಿ, ಇಲ್ಲಾಂದ್ರೂ ಕ್ರೀಮ್ ಹಚ್ಚಲಿಕ್ಕೆ ಹೇಳ್ತೀವಿ. ಸೊ ಇನ್ಫೆಕ್ಷನ್ ಕಮ್ಮಿ ಆಗ್ತಿಲ್ಲ, ಆ ಟಿಪ್ಪಲ್ಲಿ ಬೆಲನೋಪಾಸ್ತೈಟಿಸ್ ಅಂದರೆ ಅದು ಸ್ಕಿನ್ ಇನ್ಫೆಕ್ಷನ್ ಆಗಿ ಮಲ್ಟಿಪಲ್ ಕ್ರ್ಯಾಕ್ಸ್ ಎಲ್ಲ ಆಗಿದೆ, ಮೆಡಿಸಿನ್ಸಲ್ಲಿ ಇಂಪ್ರೂವ್ ಆಗ್ತಿಲ್ಲ ಅಂದಾಗ ನಾವು ಸರ್ಕಮ್ಸಿಷನ್ ಅಂತ ಸಜೆಸ್ಟ್ ಮಾಡ್ತೀವಿ. ಇಲ್ಲಾಂದರೆ ಅದನ್ನೇ ಪ್ರಾಸ್ಟೇಟ್ ಇನ್ಫೆಕ್ಷನ್ ಎಲ್ಲ ಆದಾಗೂ ನಾವು ಯೂಶ್ವಲಿ ಆ್ಯಂಟಿಬಯೋಟಿಕ್ ಸಜೆಸ್ಟ್ ಮಾಡ್ತೀವಿ. ಸ್ಟೋನ್ಸ್, ಚಿಕ್ಕ ಸ್ಟೋನ್ಸ್ ಎಲ್ಲ ಇದ್ದರೆ ನಾವು ಯೂಶ್ವಲಿ ಮೆಡಿಸಿನ್ಸಲ್ಲೇ ಅದನ್ನು ಆಚೆ ಬರಲಿಕ್ಕೆ ಟ್ರೈ ಮಾಡ್ತೀವಿ. ಸಪೋಸ್ ಬಂದಿಲ್ಲ ಅಂದರೆ ನಾವು ಎಂಡೋಸ್ಕೋಪ್ ಹಾಕಿ ಅದನ್ನು ಸ್ಟೋನ್ನ ಬ್ಲಾಸ್ಟ್ ಮಾಡಿ ತೆಗಿಬೇಕಾಗುತ್ತೆ. ಸೊ ಡೆಫಿನೆಟ್ಲಿ ಇಟ್ಸ್ ಅ ಈಸಿ ಟ್ರೀಟಬಲ್ ಕಂಡೀಷನ್ ಇದು, ಪೀನಿಸ್ ಟಿಪ್ಪಲ್ಲಿ ಪೇಯ್ನ್ ಆಗೋದು. ಸೊ ಬಂದು ಕನ್ಸಲ್ಟ್ ಮಾಡಿದ್ರೆ ನಾವು ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಅದಕ್ಕೆ ಕೊಡ್ಬೋದು.